ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಭಾಳ ಜನ ಸರ್ ಸೆಕೆಂಡ್ ಇಯರ್ ಎಲ್ಲ ಮುಗಿದುಬಿಡ್ತು, ಯಾವ ಕೋರ್ಸ್ ಮಾಡಬೇಕು, ಏನು ಮಾಡಬೇಕು, ಏನೆಲ್ಲ ಇರುತ್ತೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡಲಿಕ್ಕಾಗಲ್ಲ. ಆದರೆ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಏನೆಲ್ಲ ತಾವುಗಳು ಜೀವನದಲ್ಲಿ ಅಚೀವ್ಮೆಂಟನ್ನು ಮಾಡ್ಬೋದು ಅಂತ. ಇದೇ ಡಾಕ್ಟ್ರು, ಇದೇ ಇಂಜಿನಿಯರ್ ಆಗ್ತೀನಿ ಅಂದರೆ ನನಗೆ ಗೊತ್ತು ಚೆನ್ನಾಗಿ, ಆಯಿತಾ. ಐ ಹ್ಯಾವ್ 12 to 13 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್. ನಿಮಗೆ ಇಂಜಿನಿಯರ್ ಆಗಬೇಕು ಅಂತಲೂ ಇಷ್ಟ ಇರಲ್ಲ, ಡಾಕ್ಟರ್ ಆಗಬೇಕು ಅಂತಲೂ ಇಷ್ಟ ಇರಲ್ಲ, ಆದರೆ ನಿಮ್ಮ ಅಪ್ಪ ಅಮ್ಮಗೆ ಇಷ್ಟ ಇರುತ್ತೆ. ಯಾಕಂದರೆ ಸಮಾಜ ಹಾಗೆ ಕಲಿಸಿರುತ್ತೆ. ಮುಂದೆ ನೀವು ಕೂಡ ಅದೇ ಮಾಡೋದು. ಇವತ್ತು ನೀವು ನಿಮ್ಮ ಅಪ್ಪ ಅಮ್ಮಗೆ ಬೈತಾ ಇದ್ದೀರ, ನಾಳೆ ನಿಮ್ಮ ಮಕ್ಕಳು ನಿಮಗೆ ಬೈತಾ ಇರ್ತವೆ. ಯಾಕಂದರೆ ಈವನ್, ಆಯಿತಾ, ಯು ವಿಲ್ ಡೂ ದ ಸೇಮ್ ಥಿಂಗ್ ವಿತ್ ಯುವರ್ ಕಿಡ್ಸ್. ನೀವು ಅದನ್ನೇ ಮಾಡೋದು ನಿಮ್ಮ ಏನಂತೀರ ಮಕ್ಕಳ ಜೊತೆ. ಎನಿಹೌ, ಫಸ್ಟ್ ಸೆಮಿಸ್ಟರ್ BBA ಅಂತ ಇದೆ, HEM ಅಂತ. ನೋಡಿ ವಿದ್ಯಾರ್ಥಿಗಳೇ, ಆ್ಯಕ್ಚುಲಿ ಕೋರ್ಸ್ ಯಾವುದು ಅಂತ ಹೇಳಿದರೆ BBA ಕೋರ್ಸ್ ಇದು. ಭಾಳ ಜನಕ್ಕೆ ಗೊತ್ತಿಲ್ಲ, ಈ ಕೋರ್ಸ್ ಹೆಸರೇ ಗೊತ್ತಿಲ್ಲ. ಈ ಕೋರ್ಸಿನ ಸಂಪೂರ್ಣವಾದ ಹೆಸರೇನು ಅಂದರೆ ಹಾಸ್ಪಿಟ್ಯಾಲಿಟಿ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ. ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಈ ಕೋರ್ಸು ಆಲ್ ಓವರ್ ಕರ್ನಾಟಕ. ನನಗೆ ಗೊತ್ತಿರುವ ಹಾಗೆ ಒಂದು 4 ಕಡೆ ಈ ಒಂದು ಕೋರ್ಸ್ ನಡೆಸ್ತಾ ಇದ್ದಾರೆ. ಪ್ರೆಸೆಂಟು ನನಗೆ ಗೊತ್ತಿರುವ ಹಾಗೆ ಈಗ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು ಶಿವಮೊಗ್ಗದಲ್ಲಿ. ಎನಿಹೌ, ಈ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಅಪ್ಲೋಡ್ ಮಾಡುತ್ತಿರೋ ಉದ್ದೇಶ ಇಷ್ಟೇ ನನ್ನ ಪ್ರೀತಿಯ ಮಕ್ಕಳೇ. ಹೈಯರ್ ಎಜುಕೇಷನ್ ನೀವು ಮಾಡ್ತಾ ಇದ್ದ ಹಾಗೆ ಕಂಟೆಂಟ್ ಬೇಸೇ ಇರಲ್ಲ. ಕಂಟೆಂಟ್ ಬೇಸ್ ಇರಲ್ಲ ಅಂದರೆ ಅರ್ಥ ಆಗುತ್ತಾ? ನಿಮ್ಮ ಸಾಮರ್ಥ್ಯ ಏನು ಲಿಟ್ರೇಚರನ್ನು ಕಲ್ತಿರ್ತೀರೋ, ನೀವೇನು ನಾಲೆಡ್ಜನ್ನು ಪಡೆದಿರ್ತೀರೋ, ಕ್ವಶನನ್ನು ಓದ್ಬಿಟ್ಟು ಅರ್ಥ ಮಾಡ್ಕೊಂಬಿಟ್ಟು ಬರೆಯುವ ಸಾಮರ್ಥ್ಯ ಯಾರಲ್ಲಿರುತ್ತೋ ಅವರೆಲ್ಲರೂ ಕೂಡ ಈ ಒಂದು ಕೋರ್ಸ್ಗಳಲ್ಲಿ ಗೆಟನಾಗ್ತಾ ಹೋಗ್ತಾರೆ. ಹಾಗಿದ್ರೆ ಈ ಯಾವ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಇದು ಯೂನಿವರ್ಸಿಟಿ ಕುವೆಂಪು ಎರಡು ಒಂದೇ, ಆಯಿತಾ. ಈ ಒಂದು ಯೂನಿವರ್ಸಿಟಿಯಿಂದ ಪಬ್ಲಿಷ್ ಆದಂಥ ಈ ಒಂದು ಕ್ವಶನ್ ಪೇಪರ್ ಎಲ್ಲ ಯಾವ ಡಿಸ್ಟಿಕ್ಗಳಲ್ಲಿ ಇದಿದೆಯೋ ಆ ಒಂದು ಕಾಲೇಜಿಗೆ ಇದೇ ಪ್ರಶ್ನೆ ಪತ್ರಿಕೆ ಹೋಗಿರುತ್ತೆ. ಫಸ್ಟ್ ಸೆಮಿಸ್ಟರ್ BBA HEM ಯಾವ ಕೋರ್ಸು BBAನಲ್ಲಿಯೇ. BBA ಓದಂಗೆ ಅವರು ಸರ್ಟಿಫಿಕೇಟು ಅದರಲ್ಲಿ ಏನಿರುತ್ತೆ ಅಂದರೆ ಹಾಸ್ಪಿಟ್ಯಾಲಿಟಿ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಇದರಲ್ಲಿ ನೋಡಿ, ಡಿಗ್ರಿ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಅಂದರೆ ಇದನ್ನು ನಾವು ಅಂಡರ್ ಗ್ರ್ಯಾಜುಯೇಟ್ ಅಂತ ಕರಿತೀವಿ. ಅಂಡರ್ ಗ್ರ್ಯಾಜುಯೇಟ್ ಅಂದರೆ UG ಕೋರ್ಸಸ್ ಅಂತ. ನಿಮಗೆ ಇದು ಡಿಫ್ರೆನ್ಸ್ ಗೊತ್ತಿರಬೇಕು ಮಕ್ಕಳೇ. UG ಕೋರ್ಸಸ್ ಅಂದ್ರೇನು, PG ಕೋರ್ಸಸ್ ಅಂದ್ರೇನು ಅಂತ. ಯಾರು PUC ಆದಮೇಲೆ ಓದ್ತಾ ಇರ್ತೀರ ಡಿಗ್ರಿ, ಅದನ್ನು ನಾವು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂತ ಕರಿತೀವಿ. UG ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂತ. ಯಾರು ಡಿಗ್ರಿ ಮುಗಿಸ್ಕೊಂಡು ಹೈಯರ್ ಎಜುಕೇಷನಿಗೆ ಜಂಪ್ ಆಗ್ತಿರೋ ಅದನ್ನು ನಾವು ಪೋಸ್ಟ್ ಗ್ರ್ಯಾಜುಯೇಟ್ PG ಅಂತ ಕರಿತೀವಿ. ಎಲ್ಲರೂ ಭಾಳ ಜನರು ಎಲ್ಲ ಗೊತ್ತಿರುತ್ತೆ ನಿಮಗೆ. ಬನ್ನಿ, CBSE SCP ಸ್ಕೀಮ್ ಅಂತ ಇದೆ. CBSE ಏನು ಸರ್ ಇದು ಹೊಸದು ಹೇಳ್ತಿರಲ್ಲ ಎಲ್ಲ ನೀವು ಅಂತ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ವರ್ಷ ನಮ್ಮ ಕರ್ನಾಟಕದಲ್ಲಿ NEP ಸ್ಕೀಮು ನಡೀತಾ ಇತ್ತು, ಯಾವುದು UGನಲ್ಲಿ. ಆದರೆ ಈಗ SCP ಸ್ಕೀಮು ಲಾಸ್ಟ್ ಇಯರಿಂದ ಪ್ರಾರಂಭವಾಗಿದೆ. ಕ್ಲಿಯರ್ ನೋಡ್ರಪ್ಪ, NEP ಸ್ಕೀಮು SCP ಸ್ಕೀಮ್ ಏನು ಡಿಫ್ರೆನ್ಸು ಅಂತ ಹೇಳಿದರೆ, NEP ಅಂತ ಹೇಳಿದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ, SCP ಅಂತ ಹೇಳಿದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ. ಈ ಸ್ಟೇಟ್ ಎಜುಕೇಷನ್ ಪಾಲಿಸಿಗೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೂ ಏನು ಡಿಫ್ರೆನ್ಸು ಅಂತ ನಿಮಗೆಲ್ಲರಿಗೂ ಕೂಡ ಸ್ವಲ್ಪ ಹೇಳ್ತಾ ಹೋಗ್ತೇನೆ, ಆಯಿತಾ. ನೋಡ್ರೋ, ಸ್ವಲ್ಪ ಟೈಮ್ ಕೊಟ್ಟರೆ ನೀವು ನಾಲೆಡ್ಜಬಲ್ ಪರ್ಸನ್ ಆಗ್ತೀರಾ. ಸರಿಯಾದ ಕೋರ್ಸನ್ನು ಪಿಕ್ ಮಾಡಿ ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಉದ್ದೇಶ ಅಷ್ಟೇ. ನೀವು ನನಗೆ ಒಂದು 5 ನಿಮಿಷ ಸಮಯ ಕೊಟ್ಟರೆ ಏನು ಕೆಟ್ಟೋಗಲ್ಲ ಕಣ್ರೋ. ಎನಿಹೌ, SCP ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡಿದೆ ಅಂದರೆ ಇದು ಕರ್ನಾಟಕ ಅಂಡರಲ್ಲಿ ಮಾತ್ರ ರನ್ ಆಗುವಂಥ ಒಂದು ಎಜುಕೇಷನ್ ಪಾಲಿಸಿ ಆಗಿರುತ್ತೆ. ಅರ್ಥ ಆಗುತ್ತಾ? ಏನಕ್ಕೆ ಅಂದರೆ ಮಕ್ಕಳ ಕೊರತೆ ಏನಿದೆ, ಟೀಚರ್ ಏನು ಕೊರತೆ ಇದೆ, ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಕರ್ನಾಟಕದಲ್ಲಿ SCP ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ. ಹಾಗಿದ್ರೆ NEP ಆಲ್ ಓವರ್ ಇಂಡಿಯಾದದು, ಅದು ನ್ಯಾಷನಲ್ ಅಂತ ಕರಿತೀವಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಲ್ ಓವರ್ ಇಂಡಿಯಾವನ್ನೇ, ಆಯಿತಾ, ಎಲ್ಲ ಕಾಲೇಜುಗಳಲ್ಲೂ ಅದರ ಒಂದು ನಡೀತಿರುವಂಥದ್ದು ಅದೇ ಆಗಿರುತ್ತೆ. ಆದರೆ ಈಗ ಪ್ರೆಸೆಂಟು ಕರ್ನಾಟಕದಲ್ಲಿ ಲಾಸ್ಟ್ ಇಯರಿಂದ SCP ಸ್ಕೀಮ್ ನಡೀತಾ ಇದೆ. ಹಾಗಾಗಿ ಅದು ಯಾವುದು ಕ್ವಶನ್ ಪೇಪರಲ್ಲೂ ವ್ಯತ್ಯಾಸವನ್ನು ನಾವು ಕಾಣ್ಬೋದು. SCP ಸ್ಕೀಮ್ನಲ್ಲಿ 60 ಅಂಕಗಳಿಗೆ ಎಕ್ಸಾಮನ್ನು, ಯಾವುದು NEP ಸ್ಕೀಮಲ್ಲಿ 60 ಮಾರ್ಕ್ಸಿಗೆ ಎಕ್ಸಾಮನ್ನು ಬರಿತಾ ಇದ್ದರು. ಈಗ SCP ಸ್ಕೀಮಲ್ಲಿ ಇಂಟರ್ನಲ್ ಮಾರ್ಕ್ಸು ಕಡಿಮೆ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅಂದರೆ
ಏನಂತೀರ ಸರ್ ಇದಕ್ಕೆ 80 ಅಂಕಗಳಿಗೆ ಒಯ್ದಿದ್ದಾರೆ. ಅರ್ಥ ಆಗುತ್ತಾ? ಬನ್ನಿ ಸರ್. ಇನ್ಸ್ಟ್ರಕ್ಷನ್ಸ್ ಟು ಸ್ಟೂಡೆಂಟ್ಸ್ ಅಂತ ಇದೆ. 3 ಏನಂತೀರ ಯಾವ ಪೇಪರು BBAನಲ್ಲಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸರ್ ಇದು ಎಲ್ಲ ಸೆಮಿಸ್ಟ್ರಿಗೂ ಹೀಗೆ ಇರುತ್ತಾ? ಎಷ್ಟು ವರ್ಷ ಇದು ಕೋರ್ಸು BBA HEM ಅಂತ ಹೇಳಿದರೆ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇದನ್ನೆಲ್ಲ ಓದ್ಕೊಳ್ರಪ್ಪ ಆಯಿತಾ. 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಈ 3 ಇಯರ್ಸ್ ಕೋರ್ಸಲ್ಲಿ ತಾವುಗಳು 6 ಸೆಮ್ಮನ್ನು ಬರೀತೀರಾ. 6 ಸೆಮ್ ಅಂದರೆ ವರ್ಷಕ್ಕೆ 2 ಸೆಮ್ ಇರುತ್ತೆ. 2 ಸೆಮ್ ಅಂತ ಹೇಳಿದರೆ 2 ಎಕ್ಸಾಮ್ ಇರುತ್ತೆ. ಅದು ಆ್ಯನ್ಯುವಲ್ ಎಕ್ಸಾಮ್ ಇದ್ದಂಗೆ. ಅರ್ಥ ಆಗುತ್ತಲ್ವಾ? ಆ್ಯನ್ಯುವಲ್ ಎಕ್ಸಾಮೇ ಅನ್ಕೋಬೇಕು. 6 ಆ್ಯನ್ಯುವಲ್ ಎಕ್ಸಾಮು ಅಂತ ಅನ್ಕೋಬೇಕು ನೀವು. ಸೆಮ್ 1 ಸೆಮ್ 2 ಸೆಮ್ 3. ಆದರೆ ನೀವು PUC 1 ಒಂದೊಂದೇ ಎಕ್ಸಾಮ್ ಬರೀತೀರಲ್ವ, ಅದನ್ನು ನಾವು ವಾರ್ಷಿಕ ಪರೀಕ್ಷೆ ಅಂತ. ವಾರ್ಷಿಕ ಅಂದ್ರೇನು? ಆ್ಯನ್ವಲ್ ಅಂತ, ಒಂದೇ ಎಕ್ಸಾಮು ತಮ್ಮ ಅಂತ. ಸೆಮ್ ಅಂತ ಹೇಳಿದರು ಕಟ್ ಆಫ್ ಮಾಡಿದ್ದೀವಿ, ನಿಮಗೆ ವೇಟೇಜ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅಂತ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸೆಮ್ಮಲ್ಲಿ ಸಬ್ಜೆಕ್ಟು ಚೇಂಜ್ ಆಗ್ತಾ ಇರುತ್ತೆ, ಮೇನ್ ಸಬ್ಜೆಕ್ಟು ಬಿಟ್ಟು. ಆಯಿತಾ? ನೋಡಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಿವೆ. ಬಹಳ ಈಸಿ ಸರ್, ಸಿಂಪಲ್ ಆದಂಥ ಕ್ವಶನ್. ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ 2 ಮಾರ್ಕ್ಸು. ಅಯ್ಯೋ ದೇವರೇ, 1 ವರ್ಡ್ ಬರೆದ್ರೆ 2 ಮಾರ್ಕ್ಸು. ಇಮ್ಯಾಜಿನ್ ಯುವರ್ ಸೆಲ್ಫ್. ಅಂದರೆ ಮಗು ಈ ಲೆವೆಲಿಗೆ ಬಂದಾಗ ದರಿದ್ರ ನನ್ನ ಮಗ ಆಗಿರ್ತಾನೆ. ನಿಮ್ಮ ಅಪ್ಪಾಜಿ ಬೈತಾ ಇರ್ತಾರಲ್ವ, ಹಂಗಾಗಿರ್ತೀರ ನೀವು, ದರಿದ್ರ ಅಂತದೆ ಅಂತ. ಹಾಗಾಗಿ ಇಲ್ಲಿ ಪಾಪ ನಮ್ಮ SCPನವರು ದರಿದ್ರದವನು ಅಟ್ಲೀಸ್ಟ್ 1 ಲೈನ್ ಬರೆದ್ರೆ 2 ಮಾರ್ಕ್ಸ್ ಕೊಡೋಣ ಅಂದ್ಬಿಟ್ಟು ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಒಂದೇ 1 ಲೈನ್ ಆನ್ಸರ್ ಬರೆದ್ರೆ 2 ಮಾರ್ಕ್ಸು ಸರ್. ಮೆನ್ಷನ್ ಎನಿ 2 ಪಾಯಿಂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ಅಂತ ಇದೆ. ಇದಕ್ಕೂ ಕೂಡ 2 ಮಾರ್ಕ್ಸು. ವಾಟ್ ಈಸ್ ಸ್ಟಾಫಿಂಗ್ ಅಂತ ಇದೆ, ಅದಕ್ಕೂ ಕೂಡ 2 ಮಾರ್ಕ್ಸು. ಟೋಟಲ್ಲು 7 ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಆ 7ರಲ್ಲಿ ಕೇವಲ 5ಕ್ಕೆ ಉತ್ತರವನ್ನು ತಾವುಗಳು ಬರಿಬೇಕಾಗಿರುತ್ತೆ. ಬಹಳ ಬರೆಯೋದಿರಲ್ಲ ಸರ್ ಡಿಗ್ರಿ. ಅದಕ್ಕೆ ಹೇಳೋದು, ಮನೆಯಲ್ಲಿ ಕೂತ್ಕೊಂಡ್ರೆ ಏನು ಸಗಣಿ ಸಿಗಲ್ಲ. ಹೋಗ್ಬಿಟ್ಟು PUC ಮುಗಿಸಿ ಯಾವುದೋ ಗ್ಯಾರೇಜಿಗೂ ಅದಕ್ಕೆ ಸೇರಿದರೆ ಜೀವನ ಹಾಳು ಮಾಡ್ಕೊತೀರಾ. ಒಳ್ಳೆ ಎಜುಕೇಷನ್ ತಗೊಳ್ಳಿ ಆಯಿತಾ. ನೋಡಿ, ನಂತರದಲ್ಲಿ ಪಾರ್ಟ್ B ನೋಡ್ತಾ ಹೋಗೋಣ ನಾವು. ಅಲ್ಲಿ ಆನ್ಸರ್ ಎನಿ 4 ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳನ್ನು ಇಲ್ಲಿ ನೀಡ್ತಾರೆ. ಫಂಕ್ಷನಲ್ ಅರೇಂಜ್ಮೆಂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದನ್ನೆಲ್ಲ ತಾವುಗಳು ನೋಡ್ಕೊತೀರಾ. ಕೋರ್ಸ್ ತೆಗೆದುಕೊಂಡವರಿಗೆ ಹೆಲ್ಪ್ ಆಗುತ್ತೆ. ಉದ್ದೇಶ ಇಷ್ಟೇ ನಮ್ಮ ಮಕ್ಕಳೇ, ಇದು ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ನಿಮಗೇನು ಗೊತ್ತಿಲ್ಲ, ಏನಿರುತ್ತೆ ಕೋರ್ಸು, ಏನಿರುತ್ತೆ, ಏನು ಬರೀಬೇಕು ನಾನು, ಹೆಂಗಿರುತ್ತೋ ಏನು ಕತೆನೋ ಅಂತ. ಪಾರ್ಟ್ Cಗೆ ಬಂದ್ವಿ ಈಗಾಗಲೇ. ನಾವು ಪಾರ್ಟ್ A 2 ಅಂಕದ ಪ್ರಶ್ನೆ, ಪಾರ್ಟ್ B 5 ಮಾರ್ಕ್ಸ್ ಕ್ವಶನ್ಸನ್ನು ನೋಡಿದ್ವಿ. 5 ಮಾರ್ಕ್ಸ್ ಹೌದಲ್ಲಪ್ಪ, ಮತ್ತು ಸುಳ್ಳು ಹೇಳ್ಬಾರ್ದು. ಭಾಳ ನೀವು ಅದನ್ನೇ ಕಾಯ್ತಾ ಇರ್ತೀರ. ಹೌದು, 5 ಅಂಕದ ಪ್ರಶ್ನೆಗಳು. ಪಾರ್ಟ್ C ಬಂದಿದ್ದೀವಿ, 10 ಅಂಕದ ಪ್ರಶ್ನೆಗಳು. ಆನ್ಸರ್ ಎನಿ 10 ಕ್ವಶನ್ಸ್ ಅಂತ ಇದೆ. ಆನ್ಸರ್ ಎನಿ 2 ಕ್ವಶನ್ಸ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳನ್ನು ಇಲ್ಲಿ ನೀಡ್ತಾರೆ. ತಾವುಗಳು ನೋಡ್ಬೋದು ನನ್ನ ಪ್ರೀತಿಯ ಮಕ್ಕಳೇ. ಕರ್ನಾಟಕದಲ್ಲಿ SCP ಬಂದದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಅದಕ್ಕೆ ಟ್ರಾನ್ಸ್ಲೇಷನ್ ಕೂಡ ಇದೆ. ನೋಡಿರಿ, ಹೆನ್ರಿ ಏನಿದು ಫಯೋಲ್ಸ್ 14 ನಿರ್ವಹಣೆಯ ತತ್ವಗಳು ಯಾವುವು ವಿವರಿಸಿ ಅಂತ ಇದೆ. ಅದು ಇಂಗ್ಲೀಷಲ್ಲಿ ವಾಟ್ ಆರ್ ದಿ ಹೆನ್ರಿ ಫಯೋಲ್ಸ್ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಕ್ಸ್ಪ್ಲೇನ್ ಅಂತ ಇದೆ. ಆ 14 ಬರೆದು ಅದಕ್ಕೆ ಎಕ್ಸ್ಪ್ಲನೇಷನನ್ನು ಕೊಟ್ಟರೆ ತಮಗೆಲ್ಲರಿಗೂ ಕೂಡ 10 ಅಂಕಗಳು ಇಲ್ಲಿ ಸಿಗುತ್ತೆ. 3 ಇದೆ, 3ರಲ್ಲಿ ಯಾವುದಾದ್ರೂ 2 ಬರೀಬೇಕು. ಸೆಕ್ಷನ್ Dಗೆ ಹೋಗೋದಾದರೆ ಪ್ರತಿಯೊಂದು ಪ್ರಶ್ನೆಗೆ 15 ಅಂಕಗಳು. ನಾನು ನಿಮ್ಗೆ ಅವಾಗಿನಿಂದ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದರೆ, ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ, ರೈಟಿಂಗ್ ಸ್ಕಿಲ್ ಬೆಳೆಸ್ಕೊಳ್ಳಿ. 15 ಮಾರ್ಕ್ಸ್ ಸಿಗಬೇಕು ಅಂದರೆ ಎಷ್ಟು ಪೇಜ್ ಬರೀಬೇಕು? ಇಮ್ಯಾಜಿನ್ ಯುವರ್ ಸೆಲ್ಫ್. ಇಲ್ಲಿ ಸೆಕೆಂಡ್ ಇಯರು ಫಸ್ಟ್ ಇಯರ್ PUCನಲ್ಲೇ 4 ಮಾರ್ಕ್ಸು 6 ಮಾರ್ಕ್ಸು ಸಿಗಬೇಕು ಅಂದರೆ 1.5 ಪೇಜ್ ಬರೀತೀರಾ. ಇದಕ್ಕಿಂತ 4 ಪಟ್ಟು ಬರೀಬೇಕಾಗತ್ತೆ. ಹಾಗಾಗಿ ಹೇಳುವಂಥದ್ದು, ಮನೆಯಲ್ಲಿ ಕುಂತ ತಮ್ಮ ಏನು ಸಿಗಲ್ಲ, ಇಂಥ ಪ್ರಶ್ನೆಗಳನ್ನು ನೋಡಿ ರೈಟಿಂಗ್ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ ಆಯಿತಾ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಮುಗಿಯಿತುಕೊಂಡ್ರಿ. ಇಲ್ಲಿಗೆ ಸಂಪೂರ್ಣವಾಗಿ 80 ಅಂಕದ ಪ್ರಶ್ನೆ ಪತ್ರಿಕೆ. ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲಿಯೂ ಕೂಡ ತಾವುಗಳು ಬೇರೆ ಬೇರೆಯ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.